ಬೆಂಗಳೂರು ಗ್ರಾಮಾಂತರ ಆಯ್ತು. ಈಗ ಚನ್ನಪಟ್ಟಣದಲ್ಲಿ ಫೈಟ್ ಶುರುವಾಗಿದೆ. ಮತ್ತೊಂದು ಜಿದ್ದಿನ ಅಖಾಡವಾಗಲಿದೆ ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣ ಕ್ಷೇತ್ರ ಕದನಕ್ಕಾಗಿ ಈಗಿನಿಂದಲೇ ಲೆಕ್ಕಾಚಾರ ಶುರುವಾಗಿದೆ. ಕುಮಾರಸ್ವಾಮಿಯಿಂದಲೇ ತೆರವಾಗಲಿದೆಯಾ ಚನ್ನಪಟ್ಟಣ ಕ್ಷೇತ್ರ? ಕುಟುಂಬ ರಾಜಕಾರಣದ ಕದನ ಕಣ ಆಗಲಿದೆ ಚನ್ನಪಟ್ಟಣ. ಮತ್ತೆ ರಣರೋಚಕ ಅಖಾಡವಾಗಲಿದೆ ಚನ್ನಪಟ್ಟಣದ ಬ್ಯಾಟಲ್. ಫ್ಯಾಮಿಲಿ ಫೈಟ್ಗೆ ಸಾಕ್ಷಿ ಆಗಲಿದೆ ಚನ್ನಪಟ್ಟಣ ರಣಾಂಗಣವಾಗುತ್ತೆ. ಚನ್ನಪಟ್ಟಣದಿಂದ ಅಖಾಡಕ್ಕಿಳಿತಾರ ನಿಖಿಲ ಸ್ವಾಮಿ ಎನ್ನುವಂತ ಪ್ರಶ್ನೆ ಮೂಡ್ತಿದೆ. ಪುತ್ರನ ರಾಜಕೀಯ ಭವಿಷ್ಯ ರೂಪಿಸಲು ಎಚ್ಡಿಕೆ ಕಾರ್ಯತಂತ್ರವನ್ನ ಶುರು ಮಾಡಿದಾರ. ಚನ್ನಪಟ್ಟಣವನ್ನೇ ನಿಖಿಲ ಕುಮಾರಸ್ವಾಮಿಯವರ ರಾಜಕೀಯ ನೆಲೆಯಾಗಿಸೋ ಪ್ಲಾನ್ ಮಾಡ್ತಿದ್ದಾರ. ಇತ್ತ ಕುಮಾರ ತಂತ್ರಕ್ಕೆ ತಿರುಮಂತ್ರ ಹೆಣದ್ರ ಡಿಕೆ ಶಿವಕುಮಾರ್. ತಮ್ಮನ ಸೋಲಿನ ಸೇಡು ತೀರಿಸಿಕೊಳ್ಳಲು ಗೆಲುವೊಂದೇ ಮದ್ದಾಗಿದೆ ಈಗ. ಹೀಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸ್ತಾರೆ. ಚನ್ನಪಟ್ಟಣದಿಂದ ಡಿಕೆ ಸುರೇಶ್ ಕಣಕ್ಕಿಡಲು ಬಂಡೆ ಮಾಸ್ಟರ್ ಸ್ಕೆಚ್ ಅನ್ನ ಮಾಡದಂತೆ ಕಾಣಿಸ್ತಿದೆ. ಬೆಂಗಳೂರು ಗ್ರಾಮಾಂತರ ಆಯ್ತು. ಈಗ ಚನ್ನಪಟ್ಟಣದಲ್ಲಿ ಫೈಟ್ ಶುರುವಾದಂತೆ ಕಾಣಿಸ್ತಿದೆ. ಮತ್ತೊಂದು ಜಿದ್ದಾಜಿದ್ದಿನ ಅಖಾಡ ಆಗುತ್ತಾ ಚನ್ನಪಟ್ಟಣ ಕ್ಷೇತ್ರ ಎನ್ನುವಂತ ಅನುಮಾನ ಮೂಡ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರ ಅಂತೂ ಖಾಲಿ ಆಗುತ್ತೆ. ಹೆಂಗ ಖಾಲಿ ಆಗುತ್ತೆ? ಕುಮಾರಸ್ವಾಮಿ ಅವರಿಂದ ತೆರವಾಗುತ್ತೆ ಚನ್ನಪಟ್ಟಣ ಕ್ಷೇತ್ರ. ಹೀಗಾಗಿ ಕುಟುಂಬ ರಾಜಕಾರಣದ ಕದನ ಶುರುವಾಗುಬಿಡುತ್ತಾ ಚನ್ನಪಟ್ಟಣದಲ್ಲಿ ಅನ್ನುವಂತ ದೊಡ್ಡ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ರಣರೋಚಕ ಅಖಾಡವಾಗ್ಬಿಡುತ್ತಾ ಚನ್ನಪಟ್ಟಣ ಬ್ಯಾಟಲ್ ಅಂತ. ಫ್ಯಾಮಿಲಿ ಫೈಟ್ಗೆ ಸಾಕ್ಷಿ ಆಗುತ್ತಾ ಹಾಗಾದ್ರೆ? ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಗೆದ್ದು ಬಿಟ್ಟಿದ್ದಾರೆ. ಹೀಗಾಗಿ ರಾಷ್ಟ್ರ ರಾಜಕಾರಣದತ್ತ ಸಂಸದನಾಗಿ ಕಾಲಿಡುವಂತ ಹೊತ್ತಿನಲ್ಲಿ ತಾವು ಸ್ಪರ್ಧೆ ಮಾಡಿದ್ದಂತ ಈ ಹಿಂದಿನ ವಿಧಾನಸಭೆಯ ಕ್ಷೇತ್ರವಾಗಿರುವಂತಹ ಚನ್ನಪಟ್ಟಣ ಖಾಲಿ ಆಗುತ್ತೆ, ತೆರವಾಗುತ್ತೆ. ಹೀಗಾಗಿ ಪುತ್ರನ ರಾಜಕೀಯ ಭವಿಷ್ಯವನ್ನ ರೂಪಿಸಲಿಕ್ಕೆ ಎಚ್ಡಿಕೆ ಕಾರ್ಯತಂತ್ರವನ್ನ ಮಾಡ್ತಿದ್ದಾರಾ? ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ರಾಜಕೀಯ ಜೀವನವನ್ನ ನಡೆಸಲಿಕ್ಕೆ ಅದಕ್ಕೆ ಚನ್ನಪಟ್ಟಣ ಕ್ಷೇತ್ರವನ್ನ ನೆಲೆಯಾಗಿಸುವ ಪ್ಲಾನ್ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ತಾರ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ. ಇನ್ನು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇತ್ತ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ತಂತ್ರಕ್ಕೆ ತಿರುಮಂತ್ರವನ್ನ ಹೆಣದ್ರ ಡಿಕೆ ಶಿವಕುಮಾರ್ ಅವರು. ತಮ್ಮನ ಸೋಲಿನ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಈಗ ಗೆಲುವೊಂದೇ ಬೇಕಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಡಾಕ್ಟರ್ ಮಂಜುನಾಥ್ ಹಾಗೂ ಡಿಕೆ ಸುರೇಶ್ ನಡುವೆ ಒಂದು ರೀತಿ ಅಬ್ಬರದ ಪೈಪೋಟಿನೇ ಇತ್ತು. ಆದರೆ ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಹೀಗಾಗಿ ಡಿಕೆ ಸುರೇಶ್ ಅವರಿಗೆ ಮುಂದಿನ ರಾಜಕೀಯ ನೆಲೆಯನ್ನ ಕೊಡಿಸೋದಕ್ಕಾಗಿ ಹೀಗಾಗಿ ಈಗಾಗಲೇ ಸೋಲನ ನೋಡಿರುವಂತಹ ಕಾಂಗ್ರೆಸ್ ಡಿಕೆಶಿ ಅವರು ಡಿಕೆ ಸುರೇಶ್ಗೆ ಈ ಒಂದು ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಕಣಕ್ಕಿಳಿಸ್ತಾರ. ಹೀಗಾಗಿ ಚನ್ನಪಟ್ಟಣದಿಂದ ಡಿಕೆ ಸುರೇಶ್ ಕಣಕ್ಕಿಳಿಸಲು ಬಂಡೆ ದೊಡ್ಡ ಮಟ್ಟದ ಸ್ಕೆಚ್ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಇನ್ನು ಮುಂದೆ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ ಕ್ಷೇತ್ರ ಕೂಡ ರಾಜಕೀಯ ಕಲಿಗಳ ಒಂದು ದೊಡ್ಡ ಪೈಪೋಟಿಯ ಕ್ಷೇತ್ರವಾಗುತ್ತಾ ಅನ್ನೋದೇ ಪ್ರಶ್ನೆಯಾಗಿದೆ.